ಸಿಎಂ ಡಿಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಮೃತ್ಯು ಗುಂಡಿಗಳು ವಾಹನ ಸವಾರರನ್ನ ಇನ್ನೂ ಕೂಡ ಕಾಡ್ತಾ ಇದ್ದಾವೆ. ನಾನೀಗ ನಿಮಗೆ ಏನು ರಿಯಾಲಿಟಿ ಚೆಕ್ ಮಾಡಿ ಜಿಬಿಎ ನಿರ್ಲಕ್ಷ್ಯವನ್ನ ತೋರಿಸ್ತಾ ಹೋಗ್ತೀನಿ. ನಾನೀಗ ಸದ್ಯ ವೀರಭದ್ರ ನಗರ ಏನಿದೆ, ಈ ಒಂದು ವೀರಭದ್ರ ನಗರದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ನಾಯಂಡಹಳ್ಳಿಯಿಂದ ಬನಶಂಕರಿಗೆ ಹೋಗುವಂತಹ ಈ ಒಂದು ರಸ್ತೆ. ಈ ಹೊಸಕೆರೆಹಳ್ಳಿಯ PS ಕಾಲೇಜ್ ಇದೆ ನೋಡಿ, ಅದರ ಹಿಂಭಾಗದ ರಸ್ತೆ ಇದು. PS ಕಾಲೇಜ್ನ ಸಮೀಪದ ರಸ್ತೆಯ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರ್ಬೋದು. ಇನ್ನು ರಿಂಗ್ ರೋಡ್ ಕೂಡ ಇಲ್ಲೇ ನಿಯರ್ ಇದೆ. ಆದ್ರೆ ಈ ರಸ್ತೆಯ ಪರಿಸ್ಥಿತಿಯನ್ನ ನೀವು ನೋಡ್ತಾ ಹೋದ್ರೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಸಿಎಂ ಡಿಸಿಎಂ ಸಭೆಯನ್ನ ಕರೆದ್ರು, ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ರು. ಇಂಜಿನಿಯರ್ಗಳನ್ನ ಅಮಾನತು ಮಾಡ್ತೀವಿ, ಯಾರೇ ಇದ್ರು ಕೂಡ ಡೋಂಟ್ ಕೇರ್, ಕಠಿಣ ಕ್ರಮ ಆಗುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟರು. ವಾರ್ನಿಂಗ್ ಕೊಡ್ತಾ ಇದ್ದ ಹಾಗೆ ಬೆಂಗಳೂರಿನ ಹಲವು ಕಡೆ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದು 2-3 ದಿನಕ್ಕಷ್ಟೇ ಅವರ ವೇಗ ಮುಂದುವರೆದಿರುವಂಥದ್ದು. ನೋಡಿ, ಈ ರಸ್ತೆಯ ಪರಿಸ್ಥಿತಿ ಕಳೆದ ಹಲವು ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ಈ ರಸ್ತೆ ಅದೇ ತರಹದ ಸ್ಥಿತಿಯಿಂದಾಗಿ ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾರೆ. ನಿತ್ಯ ಸಾವಿರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡುತ್ತೆ. ನಾಯಂಡಹಳ್ಳಿ ಕಡೆಯಿಂದ ಬನಶಂಕರಿ ಕಡೆ ಹೋಗೋರು ಇರ್ಬೋದು, ಹಾಗೆ ರಿಂಗ್ ರೋಡ್ ಕಡೆ ಹೋಗುವಂತ ವಾಹನ ಸವಾರರು ಇದೇ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸಬೇಕು. ಆದ್ರೆ ಈ ಒಂದು ರಸ್ತೆಯಲ್ಲಿ ಈ ತೇಪೆ ಹಾಕುವಾಗ ಹಾಕಿದಂತಹ ಜಲ್ಲಿ ಇರ್ಬೋದು, ಅದಾದ ನಂತರ ಇವೆಲ್ಲ ರಸ್ತೆಗೆ ಬಂದಿರೋದು, ಗುಂಡಿ ಬಿದ್ದಿರೋದು, ಇದರಿಂದಾಗಿ ಬೈಕ್ ಸವಾರರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈಕ್ ಸವಾರರಿಗೆ ಈ ರಸ್ತೆ ಗುಂಡಿ ಏನಿದೆ ಇದೊಂಥರ ಮೃತ್ಯು ಕೋಪವಾಗಿದೆ. ನಿತ್ಯ ಹಲವು ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಬೀಳ್ತಾರೆ. ಆದ್ರೆ ಬಿದ್ದು ಗಾಯ ಮಾಡಿಕೊಂಡ್ರು ಕೂಡ BBMP ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಈ ಜಿಬಿಎ ಅಧಿಕಾರಿಗಳು ಈ ರಸ್ತೆಯನ್ನ ಸರಿ ಮಾಡುವಂತಹ ಗೋಜಿಗೆ ಹೋಗದಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಒಂದು ರಸ್ತೆಯಲ್ಲಿ ಕಾಲೇಜ್ ಹತ್ರ ಇದೆ, ಹಾಗೆ ಸ್ಕೂಲ್ ವಾಹನಗಳು ಕೂಡ ಓಡಾಟವನ್ನ ನಡೆಸ್ತವೆ. ಇನ್ನು ಬೈಕ್ ಸವಾರರು ಏನಾದರೂ ವೇಗವಾಗಿ ಬಂದ್ರು ಅಂತ ಹೇಳಿದ್ರೆ ಅವರು ಈ ರಸ್ತೆಯಲ್ಲಿ ಬಿದ್ದು ಕೈಕಾಲನ್ನ ಮುರಿದುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಇನ್ನು ಆಟೋ ಚಾಲಕರು ಕೂಡ ನಿತ್ಯ ಪರದಾಟವನ್ನ ನಡೆಸ್ಕೊಳ್ಬೇಕು. ಈ ಹೊಂಡ ಗುಂಡಿಯಿಂದ ಕೂಡಿರುವಂತಹ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ಇಲ್ಲಿ ಬಂದು ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಯಾರೋ ಗುತ್ತಿಗೆದಾರರಿಗೆ ತೇಪೆ ಹಾಕುವಂತಹ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಆದ್ರೆ ಅವರು ಬೇಕಾಬಿಟ್ಟಿಯಾಗಿ ಅವತ್ತು 2 ದಿನ ಚೆನ್ನಾಗಿ ಕಾಣೋಂಗ ಹಾಕ್ತಾರೆ. ಮಳೆ ಬಂದ್ರೆ ಇದೆಷ್ಟು ಕೂಡ ನೀರಿನಿಂದಾಗಿ ಕೊಚ್ಕೊಂಡು ಹೋಗುತ್ತೆ, ಕಲ್ಲುಗಳೆಲ್ಲ ಮೇಲ್ಗಡೆ ಎದ್ದಿರುತ್ತೆ. ಆದ್ರೂ ಕೂಡ ಗುಂಡಿ ಮತ್ತೆ ಅದೇ ಪರಿಸ್ಥಿತಿಗೆ ಬರುತ್ತೆ. ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಲ್ಲ. ಜನರು ಹಿಡಿ ಶಾಪವನ್ನ ಹಾಕೊಂಡು ಹೋದ್ರು ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದೆ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಆದ್ರೆ ಈ ಸಿಎಂ ಹಾಗೆ ಡಿಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ, ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಡೆಡ್ಲೈನ್ ಮುಗಿತಾ ಬಂದರೂ ಕೂಡ ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಅದೇ ಇದೆ. ಬೆಂಗಳೂರಿನ ರಸ್ತೆಯಿಂದಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದ್ರು ಅಧಿಕಾರಿಗಳು. ಇನ್ನೂ ಕೂಡ ನಿದ್ರೆಗೆ ಜಾರಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇನ್ನಾದರೂ ಎಚ್ಚೆತ್ಕೊಂಡು ಈ ರಸ್ತೆಗಳ ಕಾಮಗಾರಿಯನ್ನ ವೇಗವಾಗಿ ಮುಗಿಸಿ ರಸ್ತೆಗಳಿಗೆ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಮಾಡಲಿ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಒಂದು ಆಗ್ರಹ. ಕ್ಯಾಮರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ಡಿಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಮೃತ್ಯು ಗುಂಡಿಗಳು ವಾಹನ ಸವಾರರನ್ನ ಇನ್ನೂ ಕೂಡ ಕಾಡ್ತಾ ಇದ್ದಾವೆ. ನಾನೀಗ ನಿಮಗೆ ಏನು ರಿಯಾಲಿಟಿ ಚೆಕ್ ಮಾಡಿ ಜಿಬಿಎ ನಿರ್ಲಕ್ಷ್ಯವನ್ನ ತೋರಿಸ್ತಾ ಹೋಗ್ತೀನಿ. ನಾನೀಗ ಸದ್ಯ ವೀರಭದ್ರ ನಗರ ಏನಿದೆ, ಈ ಒಂದು ವೀರಭದ್ರ ನಗರದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ನಾಯಂಡಹಳ್ಳಿಯಿಂದ ಬನಶಂಕರಿಗೆ ಹೋಗುವಂತಹ ಈ ಒಂದು ರಸ್ತೆ. ಈ ಹೊಸಕೆರೆಹಳ್ಳಿಯ PS ಕಾಲೇಜ್ ಇದೆ ನೋಡಿ, ಅದರ ಹಿಂಭಾಗದ ರಸ್ತೆ ಇದು. PS ಕಾಲೇಜ್ನ ಸಮೀಪದ ರಸ್ತೆಯ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರ್ಬೋದು. ಇನ್ನು ರಿಂಗ್ ರೋಡ್ ಕೂಡ ಇಲ್ಲೇ ನಿಯರ್ ಇದೆ. ಆದ್ರೆ ಈ ರಸ್ತೆಯ ಪರಿಸ್ಥಿತಿಯನ್ನ ನೀವು ನೋಡ್ತಾ ಹೋದ್ರೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಸಿಎಂ ಡಿಸಿಎಂ ಸಭೆಯನ್ನ ಕರೆದ್ರು, ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ರು. ಇಂಜಿನಿಯರ್ಗಳನ್ನ ಅಮಾನತು ಮಾಡ್ತೀವಿ, ಯಾರೇ ಇದ್ರು ಕೂಡ ಡೋಂಟ್ ಕೇರ್, ಕಠಿಣ ಕ್ರಮ ಆಗುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟರು. ವಾರ್ನಿಂಗ್ ಕೊಡ್ತಾ ಇದ್ದ ಹಾಗೆ ಬೆಂಗಳೂರಿನ ಹಲವು ಕಡೆ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದು 2-3 ದಿನಕ್ಕಷ್ಟೇ ಅವರ ವೇಗ ಮುಂದುವರೆದಿರುವಂಥದ್ದು. ನೋಡಿ, ಈ ರಸ್ತೆಯ ಪರಿಸ್ಥಿತಿ ಕಳೆದ ಹಲವು ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ಈ ರಸ್ತೆ ಅದೇ ತರಹದ ಸ್ಥಿತಿಯಿಂದಾಗಿ ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾರೆ. ನಿತ್ಯ ಸಾವಿರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡುತ್ತೆ. ನಾಯಂಡಹಳ್ಳಿ ಕಡೆಯಿಂದ ಬನಶಂಕರಿ ಕಡೆ ಹೋಗೋರು ಇರ್ಬೋದು, ಹಾಗೆ ರಿಂಗ್ ರೋಡ್ ಕಡೆ ಹೋಗುವಂತ ವಾಹನ ಸವಾರರು ಇದೇ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸಬೇಕು. ಆದ್ರೆ ಈ ಒಂದು ರಸ್ತೆಯಲ್ಲಿ ಈ ತೇಪೆ ಹಾಕುವಾಗ ಹಾಕಿದಂತಹ ಜಲ್ಲಿ ಇರ್ಬೋದು, ಅದಾದ ನಂತರ ಇವೆಲ್ಲ ರಸ್ತೆ
ರಸ್ತೆಗೆ ಬಂದಿರೋದು, ಗುಂಡಿ ಬಿದ್ದಿರೋದು, ಇದರಿಂದಾಗಿ ಬೈಕ್ ಸವಾರರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈಕ್ ಸವಾರರಿಗೆ ಈ ರಸ್ತೆ ಗುಂಡಿ ಏನಿದೆ ಇದೊಂಥರ ಮೃತ್ಯು ಕೋಪವಾಗಿದೆ. ನಿತ್ಯ ಹಲವು ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಬೀಳ್ತಾರೆ. ಆದ್ರೆ ಬಿದ್ದು ಗಾಯ ಮಾಡಿಕೊಂಡ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಈ ಜಿಬಿಎ ಅಧಿಕಾರಿಗಳು ಈ ರಸ್ತೆಯನ್ನ ಸರಿ ಮಾಡುವಂತಹ ಗೋಜಿಗೆ ಹೋಗದಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಒಂದು ರಸ್ತೆಯಲ್ಲಿ ಕಾಲೇಜ್ ಹತ್ರ ಇದೆ, ಹಾಗೆ ಸ್ಕೂಲ್ ವಾಹನಗಳು ಕೂಡ ಓಡಾಟವನ್ನ ನಡೆಸ್ತವೆ. ಇನ್ನು ಬೈಕ್ ಸವಾರರು ಏನಾದರೂ ವೇಗವಾಗಿ ಬಂದ್ರು ಅಂತ ಹೇಳಿದ್ರೆ ಅವರು ಈ ರಸ್ತೆಯಲ್ಲಿ ಬಿದ್ದು ಕೈಕಾಲನ್ನ ಮುರಿದುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಇನ್ನು ಆಟೋ ಚಾಲಕರು ಕೂಡ ನಿತ್ಯ ಪರದಾಟವನ್ನ ನಡೆಸ್ಕೊಳ್ಬೇಕು. ಈ ಹೊಂಡ ಗುಂಡಿಯಿಂದ ಕೂಡಿರುವಂತಹ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ಇಲ್ಲಿ ಬಂದು ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಯಾರೋ ಗುತ್ತಿಗೆದಾರರಿಗೆ ತೇಪೆ ಹಾಕುವಂತಹ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಆದ್ರೆ ಅವರು ಬೇಕಾಬಿಟ್ಟಿಯಾಗಿ ಅವತ್ತು 2 ದಿನ ಚೆನ್ನಾಗಿ ಕಾಣೋಂಗ ಹಾಕ್ತಾರೆ. ಮಳೆ ಬಂದ್ರೆ ಇದೆಷ್ಟು ಕೂಡ ನೀರಿನಿಂದಾಗಿ ಕೊಚ್ಕೊಂಡು ಹೋಗುತ್ತೆ. ಕಲ್ಲುಗಳೆಲ್ಲ ಮೇಲ್ಗಡೆ ಎದ್ದಿರುತ್ತೆ. ಆದ್ರೂ ಕೂಡ ಗುಂಡಿ ಮತ್ತೆ ಅದೇ ಪರಿಸ್ಥಿತಿಗೆ ಬರುತ್ತೆ. ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಲ್ಲ. ಜನರು ಹಿಡಿ ಶಾಪವನ್ನ ಹಾಕೊಂಡು ಹೋದ್ರು ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದೆ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಆದ್ರೆ ಈ ಸಿಎಂ ಹಾಗೆ ಡಿಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ, ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಡೆಡ್ ಲೈನ್ ಮುಗಿತಾ ಬಂದರೂ ಕೂಡ ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಅದೇ ಇದೆ. ಬೆಂಗಳೂರಿನ ರಸ್ತೆಯಿಂದಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದ್ರು ಅಧಿಕಾರಿಗಳು. ಇನ್ನೂ ಕೂಡ ನಿದ್ರೆಗೆ ಜಾರಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇನ್ನಾದರೂ ಎಚ್ಚೆತ್ತುಕೊಂಡು ಈ ರಸ್ತೆಗಳ ಕಾಮಗಾರಿಯನ್ನ ವೇಗವಾಗಿ ಮುಗಿಸಿ ರಸ್ತೆಗಳಿಗೆ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಮಾಡಲಿ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಒಂದು ಆಗ್ರಹ. ಕ್ಯಾಮರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ಡಿಸಿಎಂ ಡೆಡ್ ಲೈನ್ ಕೊಟ್ಟರು ಕೂಡ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಮೃತ್ಯು ಗುಂಡಿಗಳು ವಾಹನ ಸವಾರರನ್ನ ಇನ್ನೂ ಕೂಡ ಕಾಡ್ತಾ ಇದ್ದಾವೆ. ನಾನೀಗ ನಿಮಗೆ ಏನು ರಿಯಾಲಿಟಿ ಚೆಕ್ ಮಾಡಿ ಜಿಬಿಎ ನಿರ್ಲಕ್ಷ್ಯವನ್ನ ತೋರಿಸ್ತಾ ಹೋಗ್ತೀನಿ. ನಾನೀಗ ಸದ್ಯ ವೀರಭದ್ರ ನಗರ ಏನಿದೆ ಈ ಒಂದು ವೀರಭದ್ರ ನಗರದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ನಾಯಂಡಹಳ್ಳಿಯಿಂದ ಬನಶಂಕರಿಗೆ ಹೋಗುವಂತಹ ಈ ಒಂದು ರಸ್ತೆ. ಈ ಹೊಸಕೆರೆಹಳ್ಳಿಯ PS ಕಾಲೇಜ್ ಇದೆ ನೋಡಿ, ಅದರ ಹಿಂಭಾಗದ ರಸ್ತೆ ಇದು. PS ಕಾಲೇಜ್ನ ಸಮೀಪದ ರಸ್ತೆಯ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರ್ಬೋದು. ಇನ್ನು ರಿಂಗ್ ರೋಡ್ ಕೂಡ ಇಲ್ಲೇ ನಿಯರ್ ಇದೆ. ಆದ್ರೆ ಈ ರಸ್ತೆಯ ಪರಿಸ್ಥಿತಿಯನ್ನ ನೀವು ನೋಡ್ತಾ ಹೋದ್ರೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಸಿಎಂ ಡಿಸಿಎಂ ಸಭೆಯನ್ನ ಕರೆದ್ರು, ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ರು. ಇಂಜಿನಿಯರ್ಗಳನ್ನ ಅಮಾನತು ಮಾಡ್ತೀವಿ, ಯಾರೇ ಇದ್ರು ಕೂಡ ಡೋಂಟ್ ಕೇರ್, ಕಠಿಣ ಕ್ರಮ ಆಗುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟರು. ವಾರ್ನಿಂಗ್ ಕೊಡ್ತಾ ಇದ್ದ ಹಾಗೆ ಬೆಂಗಳೂರಿನ ಹಲವು ಕಡೆ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದು 2-3 ದಿನಕ್ಕಷ್ಟೇ ಅವರ ವೇಗ ಮುಂದುವರೆದಿರುವಂಥದ್ದು. ನೋಡಿ ಈ ರಸ್ತೆಯ ಪರಿಸ್ಥಿತಿ ಕಳೆದ ಹಲವು ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ. ಕಿಲೋಮೀಟರ್ ಗಟ್ಟಲೆ ಈ ರಸ್ತೆ ಅದೇ ತರಹದ ಸ್ಥಿತಿಯಿಂದಾಗಿ ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾರೆ. ನಿತ್ಯ ಸಾವಿರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡುತ್ತೆ. ನಾಯಂಡಹಳ್ಳಿ ಕಡೆಯಿಂದ ಬನಶಂಕರಿ ಕಡೆ ಹೋಗೋರು ಇರ್ಬೋದು, ಹಾಗೆ ರಿಂಗ್ ರೋಡ್ ಕಡೆ ಹೋಗುವಂತ ವಾಹನ ಸವಾರರು ಇದೇ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸಬೇಕು. ಆದ್ರೆ ಈ ಒಂದು ರಸ್ತೆಯಲ್ಲಿ ಈ ತೇಪೆ ಹಾಕುವಾಗ ಹಾಕಿದಂತಹ ಜಲ್ಲಿ ಇರ್ಬೋದು, ಅದಾದ ನಂತರ ಇವೆಲ್ಲ ರಸ್ತೆಗೆ ಬಂದಿರೋದು, ಗುಂಡಿ ಬಿದ್ದಿರೋದು, ಇದರಿಂದಾಗಿ ಬೈಕ್ ಸವಾರರು ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈಕ್ ಸವಾರರಿಗೆ ಈ ರಸ್ತೆ ಗುಂಡಿ ಏನಿದೆ ಇದೊಂಥರ ಮೃತ್ಯು ಕೋಪವಾಗಿದೆ. ನಿತ್ಯ ಹಲವು ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಬೀಳ್ತಾರೆ. ಆದ್ರೆ ಬಿದ್ದು ಗಾಯ ಮಾಡಿಕೊಂಡ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಈ ಜಿಬಿಎ ಅಧಿಕಾರಿಗಳು ಈ ರಸ್ತೆಯನ್ನ ಸರಿ ಮಾಡುವಂತಹ ಗೋಜಿಗೆ ಹೋಗದಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಒಂದು ರಸ್ತೆಯಲ್ಲಿ ಕಾಲೇಜ್ ಹತ್ರ ಇದೆ, ಹಾಗೆ ಸ್ಕೂಲ್ ವಾಹನಗಳು ಕೂಡ ಓಡಾಟವನ್ನ ನಡೆಸ್ತವೆ. ಇನ್ನು ಬೈಕ್ ಸವಾರರು ಏನಾದರೂ ವೇಗವಾಗಿ ಬಂದ್ರು ಅಂತ ಹೇಳಿದ್ರೆ ಅವರು ಈ ರಸ್ತೆಯಲ್ಲಿ ಬಿದ್ದು ಕೈಕಾಲನ್ನ ಮುರಿದುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಇನ್ನು ಆಟೋ ಚಾಲಕರು ಕೂಡ ನಿತ್ಯ ಪರದಾಟವನ್ನ ನಡೆಸ್ಕೊಳ್ಬೇಕು. ಈ ಹೊಂಡ ಗುಂಡಿಯಿಂದ ಕೂಡಿರುವಂತಹ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ಇಲ್ಲಿ ಬಂದು ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಯಾರೋ ಗುತ್ತಿಗೆದಾರರಿಗೆ ತೇಪೆ ಹಾಕುವಂತಹ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಆದ್ರೆ ಅವರು ಬೇಕಾಬಿಟ್ಟಿಯಾಗಿ ಅವತ್ತು 2 ದಿನ ಚೆನ್ನಾಗಿ ಕಾಣೋಂಗ ಹಾಕ್ತಾರೆ. ಮಳೆ ಬಂದ್ರೆ ಇದೆಷ್ಟು ಕೂಡ ನೀರಿನಿಂದಾಗಿ ಕೊಚ್ಕೊಂಡು ಹೋಗುತ್ತೆ. ಕಲ್ಲುಗಳೆಲ್ಲ ಮೇಲ್ಗಡೆ ಎದ್ದಿರುತ್ತೆ. ಆದ್ರೂ ಕೂಡ ಗುಂಡಿ ಮತ್ತೆ ಅದೇ ಪರಿಸ್ಥಿತಿಗೆ ಬರುತ್ತೆ. ಅದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಲ್ಲ. ಜನರು ಹಿಡಿ ಶಾಪವನ್ನ ಹಾಕೊಂಡು ಹೋದ್ರು ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದೆ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಆದ್ರೆ ಈ ಸಿಎಂ ಹಾಗೆ ಡಿಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ, ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಡೆಡ್ ಲೈನ್ ಮುಗಿತಾ ಬಂದರೂ ಕೂಡ ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಅದೇ ಇದೆ. ಬೆಂಗಳೂರಿನ
ರಸ್ತೆಯಿಂದಾಗಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದ್ರು ಅಧಿಕಾರಿಗಳು ಇನ್ನೂ ಕೂಡ ನಿದ್ರೆಗೆ ಜಾರಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇನ್ನಾದರೂ ಎಚ್ಚೆತ್ತುಕೊಂಡು ಈ ರಸ್ತೆಗಳ ಕಾಮಗಾರಿಯನ್ನ ವೇಗವಾಗಿ ಮುಗಿಸಿ ರಸ್ತೆಗಳಿಗೆ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಮಾಡಲಿ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಒಂದು ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.